ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 5/5/2025 ಸೋಮವಾರ, ವಿಶ್ವವಸ್ತು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಆಶ್ಲೇಷ ನಕ್ಷತ್ರ, ವೃದ್ಧಿಯೋಗ, ಭವಕರಣ. ಇಂದಿನ ಪಂಚಾಂಗದ ಫಲ. ರಾಹುಕಾಲ ಬೆಳಗ್ಗೆ 7:37ರಿಂದ 9:12ರವರೆಗೂ, ಯಮಗಂಡ ಕಾಲ 10:46ರಿಂದ 12 ಗಂಟೆವರೆಗೂ, ಅಭಿಜಿನ್ ಮುಹೂರ್ತ 11:55ರಿಂದ 12:45ರವರೆಗೂ, ದುರ್ಮುಹೂರ್ತ 12:45ರಿಂದ 1:36ರವರೆಗೂ. ಮೇಷರಾಶಿಯವರಿಗೆ ಈ ದಿನ ಪ್ರಮುಖವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವೃದ್ಧಿಯನ್ನು ಕಾಡತಕ್ಕಂಥದ್ದು. ಅದೇ ರೀತಿ ಯಾರು ಸರ್ಕಾರಿ ಕೆಲಸದ ಉದ್ಯೋಗಿಗಳಾಗಿರ್ತೀರಾ ಅಥವಾ ಸರ್ಕಾರದ ಹತ್ರ ಸ್ವಲ್ಪ ಸಬ್ಸಿಡಿಗಳು ನನಗೆ ಬರಬೇಕು, ಸರ್ಕಾರದ ಹತ್ರ ಸ್ವಲ್ಪ ಲೋನ್ ಅಪೇಕ್ಷೆ ಇದೆ, ಅದನ್ನು ಸ್ವಲ್ಪ ನನ್ನ ಫೈಲ್ ಸಿಗಾಕೊಂಡ್ಬಿಟ್ಟಿದೆ ಅಂತ ತುಂಬ ದಿನದ ಅಲ್ದಾಟ ಮಾಡ್ತಿರ್ತೀರ. ಅದರಿಂದ ಈ ದಿನ ಸ್ವಲ್ಪ ಬಿಡುಗಡೆ ಆಗ್ಬೋದು. ನಿಮಗೆ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಈ ದಿನ ನೋಡ್ತೀರಾ. ಗೊತ್ತಿಲ್ಲದೋ ಈ ದಿನ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಮುಂಗಟ್ಟನ್ನು ಸ್ವಲ್ಪ ಎದುರಿಸಬೇಕಾಗತ್ತೆ. ಮೇಷರಾಶಿಯವರು ಜಾಗ್ರತೆಯಿಂದ ಹಣಕಾಸಿನ ವಿಚಾರದಲ್ಲಿ ವ್ಯವಹರಿಸತಕ್ಕಂಥದ್ದು ಅಂತ ಹೇಳಿ. ವೃಷಭರಾಶಿಯವರಿಗೆ ಈ ದಿನ ಒತ್ತಡದ ದಿನ. ಅಂದರೆ ಕೆಲಸದಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವೇ ತೊಡಗಿಸ್ಕೊಂಡು ಏನನ್ನು ಮಾಡಬೇಕು ಅಂತ ಗೊತ್ತಾಗದೆ ಒಂದಷ್ಟು ಒದ್ದಾಡ್ತಿರ್ತೀರ. ಅದೇ ರೀತಿ ಇವತ್ತು ಗೊತ್ತಿಲ್ಲದೋ ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ನೋಡಿದ್ರೂ ಕೂಡ ಮನೆಯಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳಾಗ್ತಾ ಇರುತ್ತೆ. ಪ್ರಮುಖವಾಗಿ ಯಾರು ಆಯಿಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳನ್ನು, ಅಂದರೆ ಪ್ರಮುಖವಾಗಿ ಹಾಲಿನ ಉತ್ಪನ್ನ ಆಗಿರ್ಬೋದು ಅಥವಾ ಆಯಿಲ್ ಉತ್ಪನ್ನ ಆಗಿರ್ಬೋದು, ಈ ವಿಚಾರದಲ್ಲಿ ಯಾರು ಇಂಡಸ್ಟ್ರಿ ನಡೆಸ್ತಿರ್ತಾರೋ ಅವರಿಗೆ ಒಳ್ಳೆ ಲಾಭದಾಯಕ ದಿನವಾಗಿರುತ್ತೆ. ಅದೇ ರೀತಿ ಈ ದಿನ ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿದ್ರೆ ಆ ದೂರದ ಪ್ರಯಾಣದಲ್ಲಿ ಒಂದು ತೀರ್ಥಕ್ಷೇತ್ರದ ದರ್ಶನವನ್ನು ಸ್ವಲ್ಪ ಆ್ಯಡ್ ಆನ್ ಮಾಡಿಕೊಡಿ. ಖಂಡಿತವಾಗಿಯೂ ನಿಮ್ಮ ಪ್ರಯಾಣಕ ಸುಖಕರವಾಗಿದ್ದು ಜೀವನದ ಭವಿಷ್ಯದ ಪ್ರಯಾಣಕರು ಕೂಡ ಆ ಭಗವಂತನ ಅನುಗ್ರಹದಿಂದ ಸುಖಕರವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಈ ದಿನ ಚಂಚಲದ ಮನಸ್ಥಿತಿ ಅಂತ. ಅಂದರೆ ಏನನ್ನು ಮಾಡಬೇಕು ಅಂತ ಮಿಥುನ ರಾಶಿಯವರು ಗೊತ್ತಾಗದೆ ತುಂಬ ಒದ್ದಾಡ್ತಿರ್ತೀರ. ಮಿಥುನ ರಾಶಿಯವರು ಈ ದಿನ ಮಾಡತಕ್ಕಂಥ ವ್ಯಾಪಾರದಲ್ಲಿ ಕೊಂಚ ಮಟ್ಟಿಗೆ ಲಾಭವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು. ಗೃಹಿಣಿಯರಿಗೆ ಈ ದಿನ ಒಂದಷ್ಟು ವಿಚಾರದಲ್ಲಿ ಒತ್ತಡದ ದಿನವಾಗಿರುತ್ತೆ. ಒಂದಷ್ಟು ಕೆಲಸ ಅಂತ ನಿಮಗೆ ನೀವೇ ಸಮಯವನ್ನು ಕೊಟ್ಕೊಳ್ಳೋಕ್ಕೆ ಈ ದಿನ ಮರ್ತೇ ಹೋಗ್ಬಿಡ್ತೀರಾ ಅಂತ. ಮಿಥುನ ರಾಶಿಯವರು ಪ್ರಮುಖವಾಗಿ ಈ ದಿನ ಸೋದರರೊಂದಿಗೆ, ಅಂದರೆ ನಿಮ್ಮ ಅಣ್ಣ ತಮ್ಮನೊಂದಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪವಾಗುತ್ತೆ. ಜಾಗ್ರತೆಯಿಂದ ಅವರೊಂದಿಗೆ ವ್ಯವಹರಿಸಿ ಅಥವಾ ಮಾತಾಡಿ. ಅಂದರೆ ಸದಾಕಾಲ ಸಂಬಂಧ ತುಂಬ ಶ್ರೇಷ್ಠ ಅಂತ. ತುಂಬ ಜನ ನಾವು ಏನು ಮಾಡಿಬಿಡ್ತೇವೆ, ವ್ಯವಹಾರ ಅಂತ ಅಂದ್ಕೊಂಡು ಸಂಬಂಧವನ್ನು ಹಾಳು ಮಾಡ್ಕೊಳ್ತಾರೆ. ನಾನು ಎಷ್ಟೋ ಸಲ ತಿಳಿಸ್ಕೊಟ್ಟಿದ್ದೇನೆ, ವ್ಯಾಪಾರವನ್ನು ತುಂಬ ಚೆನ್ನಾಗಿ ನಡೆಸ್ಕೊಳ್ಬೇಕು, ಸಂಬಂಧವನ್ನು ಹಾಳು ಮಾಡ್ಕೊಳ್ಳದೆ ಅಂತ. ಆದರೆ ತುಂಬ ಜನ ತಪ್ಪೇನು ಮಾಡಿಬಿಡ್ತಾರೆ ಅಂತ, ಒಂದು 10 ರೂಪಾಯಿ ಲಾಭಕ್ಕೋಸ್ಕರ ರಕ್ತ ಸಂಬಂಧವನ್ನೇ ಕಳ್ಕೊಂಡ್ಬಿಡ್ತಾರೆ ಅಂತ. ಅಂದರೆ ಫಸ್ಟು ಸಂಬಂಧ ಮುಖ್ಯ. ಲಾಭದಲ್ಲಿ 1 ರೂಪಾಯಿ ಹಿಂದೆ ಹೋದರೂ ಕೂಡ ಸಂಬಂಧ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಆ ಸಂಬಂಧವೇ ನಿಮಗೆ ಇನ್ನೂ 10ರಿಂದ 15 ರೂಪಾಯಿ ಅಷ್ಟು ಲಾಭವನ್ನು ತಂದುಕೊಟ್ಬಿಡುತ್ತೆ ಅಂತ, ಇನ್ಯಾವುದೋ ಕೆಲಸದ ಮುಖಾಂತರ. ಹಾಗಾಗಿ ಸಂಬಂಧವನ್ನು ಸ್ವಲ್ಪ ಗಟ್ಟಿಯಾಗಿ ಜಾಗೃತಿಯಿಂದ ನೋಡ್ಕೊಳ್ಳಿ. ಪ್ರಮುಖವಾಗಿ ಪೊಲೀಸ್ ಕೆಲಸವನ್ನು ಮಾಡತಕ್ಕಂಥವರಿಗೆ, ಆರಕ್ಷಕರಿಗೆ, ಆರ್ಮಿಯಲ್ಲಿ ಕೆಲಸ ಮಾಡತಕ್ಕಂಥ, ನಮಗೆ ರಕ್ಷಣವನ್ನು ಯಾರು ಕೊಡ್ತಾರೆ, ರಕ್ಷಾಕವಚವಾಗಿ ಯಾರು ಸಹಾಯವನ್ನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೋ ಅವರಿಗೆ ಈ ದಿನ ಒಂದಷ್ಟು ಒತ್ತಡದ ದಿನವಾಗಿರುತ್ತೆ. ಕೆಲಸ ಅಂದ್ಕೊಂಡು ಅವರ ಆರೋಗ್ಯದ ಮೇಲೆ ಅವರು ಗಮನವನ್ನೇ ಕೊಡೋದಿಲ್ಲ ಅಂಥೇಳಿ. ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದ ಮೇಲೆ ಗಮನ ಕೊಡತಕ್ಕಂಥದ್ದು. ನಮಗಾಗಿ ಸೇವೆ ಸಲ್ಲಿಸೋರು ಅವರ ಆರೋಗ್ಯವೂ ಕೂಡ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ನಮಗೆ ಸೇವೆಯನ್ನು ಕೊಡಬಹುದು ಅಂತ ಹೇಳಿ. ಕಟಕ ರಾಶಿಯವರಿಗೆ ಈ ದಿನ ಇಡೀ ಕೆಲಸವನ್ನು ಕಷ್ಟಪಟ್ಟು ಮಾಡುವ ಪರಿಸ್ಥಿತಿ ಬಂದ್ಬಿಡತ್ತೆ ಅಂತ. ಅಂದರೆ ಇಷ್ಟಪಟ್ಟು ನೀವು ಕೆಲಸ ಮಾಡೋದಿಲ್ಲ, ಕಷ್ಟಪಟ್ಟು ಕೆಲಸ ಮಾಡುವ ಪರಿಸ್ಥಿತಿ ಬರುತ್ತೆ ಅಂಥೇಳಿ. ಹಾಗಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಇಷ್ಟಪಟ್ಟು ಕೆಲಸವನ್ನು ಮಾಡಿ ಲಾಭ ನೋಡ್ತೀರ. ಅಂದರೆ ತುಂಬ ಜನ ಏನು ಮಾಡಿಬಿಡ್ತಾರೆ, ಕೆಲಸಕ್ಕೆ ಹೋಗ್ತೀರಾ,
ಏನೋ ಕೆಲಸ ಮಾಡಬೇಕಲ್ಲಪ್ಪ ಅಂತ ಮನಸ್ಥಿತಿಲಿ ಕೆಲಸ ಮಾಡೋಕ್ಕೆ ಹೋಗ್ತೀರಾ. ಅವಾಗ ಏನಾಗುತ್ತೆ, ಕೆಲಸ ಭಾರವಾಗುತ್ತೆ. ಆದರೆ ಆ ಕೆಲಸವನ್ನು ಒಂದು ಪ್ಯಾಷನೇಟಾಗಿ ತೆಗೆದುಕೊಂಡು ಈ ಕೆಲಸವನ್ನು ನಾವು ಮಾಡೋಣಪ್ಪ, ಈ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಕಲಿವಿಕೆ ಚೆನ್ನಾಗಿರುತ್ತೆ, ಕಲ್ತಿದ್ರು ಕೂಡ ಪರ್ಫೆಕ್ಷನಿಸ್ಟ್ ಆಗ್ತೀನಿ, ಅಥವಾ ನಾನು ನಿಯತ್ತಾಗಿ ಕೆಲಸ ಮಾಡಿದ್ರೆ ಒಂದಲ್ಲ ಒಂದಿನ ಯಾರೋ ನನ್ನ ಗುರುತಿಸ್ತಾರೆ ಅಂತ ಒಂದು ಮನಸ್ಥಿತಿಯಿಂದ ಕೆಲಸ ಮಾಡ್ತಾ ಹೋಗಿ ಖಂಡಿತವಾಗಿಯೂ ಆ ಕೆಲಸ ನಿಮಗೆ ಒಳ್ಳೆ ಹೆಸರನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡುತ್ತೆ. ಆದರೆ ಏನೋ ದುಡ್ಡನ್ನು ಕೊಡ್ತಾರೆ, ಆ ಸ್ಯಾಲ್ರಿಗೋಸ್ಕರ ನಾನು ಕೆಲಸ ಮಾಡಬೇಕು, ಅವ್ರು ಹೇಳಿದ ಸಮಯದಲ್ಲಿ ಮಾತ್ರ ಕೆಲಸ ಮಾಡಬೇಕು, ಕೊಟ್ಟಷ್ಟೇ ಕೆಲಸ ಮಾಡಬೇಕು, ಪಕ್ಕದಲ್ಲಿ ತಪ್ಪಿದ್ರೂ ಕೂಡ ನಾನು ನೋಡಲ್ಲ ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಆ ಕೆಲಸದಲ್ಲಿ ನೀವು ಒಳ್ಳೆಯ ಲಾಭವನ್ನು, ಕೀರ್ತಿನ, ಯಶಸ್ಸನ್ನು ಸದಾಕಾಲ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಹಾಗಾಗಿ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಇರಲಿ, ಅದು ನಿಮಗೊಳ್ಳೆ ಲಾಭದಾಯಕವಾಗಿರುತ್ತೆ ಅಂತ. ಪ್ರಮುಖವಾಗಿ ಯಾರು ಈ ದಿನ ನೂತನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಿರ್ತೀರೋ ಖಂಡಿತ ಪ್ರಾರಂಭಿಸಿ ಒಳ್ಳೆ ಲಾಭವನ್ನು, ಕೀರ್ತಿನ ಅಪೇಕ್ಷೆಯನ್ನು ಮಾಡತಕ್ಕಂಥದ್ದು ಅಂತ. ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದ ದಿನ ಅಂತ. ಅಂದರೆ ವಿದ್ಯಾಭ್ಯಾಸ, ನೀವು ಹೈಯರ್ ಎಜುಕೇಷನ್ನ ಮಾಡಬೇಕು ಅಂತಿದ್ರೆ, ಅಥವಾ ನನಗೆ PUCಗಳಲ್ಲೋ ಅಥವಾ 10ಥಲ್ಲೋ ಒಳ್ಳೆ ಮಾರ್ಕ್ಸ್ ಬಂದಿದೆ, ಯಾವ ಕಾಲೇಜಿನ ಸೇರ್ಕೋಬೇಕು, ಒಳ್ಳೆಯ ಸರಸ್ವತಿ ಅನುಜ್ಞಾನ ಮಾಡ್ಕೊಳ್ಬೇಕು ಅಂತ ಮನಸ್ಸಿಗೆ ಒಂದಷ್ಟು ಆಲೋಚನೆ ಇದ್ದರೆ ಈ ದಿನ ಮುಂದುವರಿರಿ. ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ಹಾಗೂ ಸಮಾಧಾನವಾಗುವ ಒಂದಷ್ಟು ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಆಶ್ರಯವನ್ನು ಪಡೆದುಕೊಳ್ಳುವ ಸಹಿತವಾಗಿ ಸರಸ್ವತಿಯ ಅನುಜ್ಞೆಯನ್ನು ಪಡೆದುಕೊಂಡು ಒಳ್ಳೆಯ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು ಅಂತ. ಅದೇ ರೀತಿ ಈ ದಿನ ಗೊತ್ತಿಲ್ಲದೋ ಹೊಸ ವ್ಯಕ್ತಿಯ ಪರಿಚಯವಾಗುತ್ತೆ. ಆ ಪರಿಚಯ ನಿಮ್ಮನ್ನು ಅಭಿವೃದ್ಧಿಯ ಕಡೆ ಕೊಂಡೊಯ್ಯುತ್ತೆ. ಆದರೆ ಗೊತ್ತಿರಲಿ, ಕೊಂಚ ಮಟ್ಟಿಗೆ ಜಾಗ್ರತೆ ತಪ್ಪಿದ್ರೆ ಕಷ್ಟಗಳು ನಿಮ್ಮೊಂದಿಗೆ ಬಂದ್ಬಿಡುತ್ತೆ ಅಂತ. ಅಂದರೆ ನಾವು ಯಾವುದೇ ಒಳ್ಳೆಯ ವ್ಯಕ್ತಿಯನ್ನು ಅಥವಾ ಹೊಸ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡ್ರೂ ಕೂಡ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು, ಅಂದರೆ ಜಾಗೃತವಾಗಿರತಕ್ಕಂಥದ್ದು ಅಂತ. ಎಲ್ಲವೂ ಅವರೇ ಅಂತ ನಂಬಿಕೆ ಇರಬೇಕು. ಆದರೆ ನಮ್ಮ ಮೇಲೆ ಸ್ವಲ್ಪವೂ ಕೂಡ ಪರಿಜ್ಞಾನವಿಲ್ಲದೆ ಎಲ್ಲವೂ ಅವರೇ ಅಂತ ಒಂದು ಅಂಧವಿಶ್ವಾಸ ಇರಬಾರ್ದು ಅಂತೇಳಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಎಂದರೆ ಸ್ವಲ್ಪ ಒಳ್ಳೆ ಲಾಭವನ್ನು ಜಾಸ್ತಿ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಸಿಂಹರಾಶಿಯವರು ಈ ದಿನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಜಾಗೃತೆಯಿಂದ ಪರೀಕ್ಷೆ ಮಾಡತಕ್ಕಂಥದ್ದು ಅಥವಾ ಆಲೋಚನೆ ಮಾಡತಕ್ಕಂಥದ್ದು. ಮೋಸ ಹೋಗೋ ಸಂಭವ ಈ ದಿನ ಜಾಸ್ತಿ ಇರುತ್ತೆ ಅಂಥೇಳಿ. ಪ್ರಮುಖವಾಗಿ ಈ ದಿನ ನೀವು ಆಡತಕ್ಕಂಥ ಮಾತುಗಳಿಂದನೇ, ಮಾಡತಕ್ಕಂಥ ಕೆಲಸಗಳಿಂದನೇ ಜನರೊಂದಿಗೆ ವಿರೋಧವನ್ನು ಕಟ್ಟಿಕೊಳ್ತೀರಾ. ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು. ಈ ದಿನ ಮನಸ್ಸಿಗೆ ಒಂದಷ್ಟು ಸಂತೋಷವಾಗುವ ಕೆಲಸಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅದನ್ನು ನಡೆಯುವ ಮುಖಾಂತರ ಪರವಾಗಿಲ್ಲಪ್ಪ, ನನಗೊಂದಷ್ಟು ಒಳ್ಳೆಯ ಸಮಯಗಳು, ಒಂದಷ್ಟು ಒಳ್ಳೆಯ ದಿನಗಳು ಬರುತ್ತೆ ಅಂತ ಮನಸ್ಸಿಗೆ ಸಮಾಧಾನವಾದರೂ ಕೂಡ ಆದಷ್ಟು ದೇವರ ಪ್ರಾರ್ಥನೆಯನ್ನು ಮಾಡಿ, ಆದಷ್ಟು ಎಷ್ಟು ಮಾತಾಡಬೇಕು ಯಾವ ಸಂದರ್ಭದಲ್ಲಿ ಅಷ್ಟನ್ನೇ ಮಾತಾಡಿ. ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ, ಜನರೊಂದಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಆಗೋದಿಲ್ಲ ಅಂಥೇಳಿ. ಕನ್ಯರಾಶಿಯವರಿಗೆ ಈ ದಿನ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ಬೇಕಂಥ ದಿನ ಅಂತ. ಅಂದರೆ ನೀವು ಮನಸ್ಸಲ್ಲಿ ಏನೋ ಅಂದ್ಕೊಂಡಿರ್ತೀರ, ಈ ಕೆಲಸ ನನಗಾದರೆ ಒಳ್ಳೆ ಲಾಭವನ್ನು ಅಥವಾ ಮನಸ್ಸಿಗೆ ಸಮಾಧಾನವಾಗುತ್ತೆ, ಆದರೆ ಕೆಲಸದಲ್ಲಿ ಅಭಿವೃದ್ಧಿನೇ ನಾನು ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಖಂಡಿತವಾಗಿಯೂ ಈ ದಿನ ಆ ಲಾಭವನ್ನು ಪಡೆಯಬಹುದು. ಖಂಡಿತವಾಗಿಯೂ ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಈ ದಿನ ಸಮಾಧಾನವಾಗುತ್ತೆ, ಮನಸ್ಸಿನ ಇಷ್ಟಾರ್ಥ ಈಡೇರುತ್ತೋ ಅಂತ ಒಂದಷ್ಟು ನೆಮ್ಮದಿಯ ಜೀವನವನ್ನು ನಡೆಸ್ಬೋದು ಅಂತ ಈ ದಿನ ಅಂದ್ಕೊಳ್ತೀರ. ಅದೇ ರೀತಿ ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಲ್ಪ ಮಟ್ಟದ ಲಾಭವನ್ನು ಈ ದಿನ ನೋಡತಕ್ಕಂಥದ್ದು. ಪ್ರಮುಖವಾಗಿ ಯಾರು ಈ ದಿನ ಸಣ್ಣ ಪುಟ್ಟ ದಿನಗೂಲಿ ಕೆಲಸಗಳನ್ನು ಮಾಡ್ತಿರ್ತಾರೋ ಅವರಿಗೆ ಒಳ್ಳೆಯ ಲಾಭವನ್ನು, ಯಾರೋ ಒಬ್ಬ ವ್ಯಕ್ತಿ ಇವನು ತುಂಬ ನಿಯತ್ತಿನ ವ್ಯಕ್ತಿಯಪ್ಪ ಅಂತೇಳಿ ಗುರುತಿಸಿ ನಿಮಗೆ ಉತ್ತಮ ಉಡುಗೊರೆಯ ವಸ್ತುಗಳನ್ನಾಗಿರ್ಬೋದು ಅಥವಾ ಹಣವನ್ನು ಕೊಟ್ಟು ನಿಮ್ಮನ್ನು ಪೋಷಣೆ ಮಾಡಬಹುದು. ಅದೇ ರೀತಿ ಪ್ರಮುಖವಾಗಿ ಯಾರು ಈ ದಿನ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತೀರೋ ಅವರು ಲಾಭವನ್ನು ಯಥೇಚ್ಛವಾಗಿ ನೋಡತಕ್ಕಂಥದ್ದು ಅಂತ. ತುಲಾರಾಶಿಯವರಿಗೆ ಪ್ರಮುಖವಾಗಿ ಯಾರು ಬ್ಯಾಂಕಿನ ಅಧಿಕಾರಿಗಳಾಗಿರ್ತಾರ ಅಥವಾ ಯಾರು ಬ್ಯಾಂಕಿನಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿರ್ತಾರೋ ಅವರಿಗೆ ಈ ದಿನ ಅಧಿಕವಾದ ಕೆಲಸದ ಒತ್ತಡವಿರುತ್ತೆ. ಆ ಕೆಲಸದಲ್ಲಿ ತನ್ನೀಳರಾಗಿ ಗೊತ್ತಿಲ್ಲದೋ ಮಿಸ್ಟೇಕ್ಗಳನ್ನು ಮಾಡ್ಬೋದು. ಈ ದಿನ ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು. ತುಲಾರಾಶಿಯವರಿಗೆ ಈ ದಿನ ಗೊತ್ತಿಲ್ಲದೋ ತಲೆಗೆ ಪೆಟ್ಟಾಗ್ಬೋದು. ಸ್ವಲ್ಪ ಜಾಗೃತೆಯಿಂದಿರಿ. ಇವತ್ತು ಮಾಡತಕ್ಕಂಥ ಕೆಲಸದಿಂದ ನಿಮಗೆ ಯಾರೋ ಗೊತ್ತೇ ಇರಲ್ಲ, ಆ ಮೂರನೇ ವ್ಯಕ್ತಿ ನಿಮ್ಮ ಕೆಲಸವನ್ನು ಗುರುತಿಸುವಿಕೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸದ ಭವಿಷ್ಯಕ್ಕೆ ಆ ವ್ಯಕ್ತಿಯೇ ಅಡಿಪಾಯವನ್ನು ಹಾಕ್ಕೊಡ್ತಾರೆ. ಅಂದರೆ ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತಾರೆ,
ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ ಕೆಲಸವನ್ನು, ಯಾರು ನನ್ನ ಕೆಲಸವನ್ನು ಗುರುತಿಸ್ತಾರೆ, ಯಾರು ನನಗೆ ಕೆಲಸವನ್ನು ಗುರುತಿಸಿ ನಂಗೆ ಒಳ್ಳೆಯ ಪ್ರಶಂಸೆಯನ್ನು ಅಥವಾ ಅಭಿವೃದ್ಧಿಯ ಒಂದು ಮೆಟ್ಟಿಲನ್ನು ಹಾಕ್ಕೊಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಅಥವಾ ತುಂಬ ಜನ ಅಂದ್ಕೊಳ್ತಿರ್ತಾರೆ. ನೀವು ತುಂಬ ಜನ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಎಷ್ಟೇ ಕಷ್ಟಪಟ್ಟರೂ ಕೂಡ ನನ್ನ ಯಾರು ಗುರುತಿಸ್ತಾನೇ ಇಲ್ಲ, ಸುಮ್ಮನೆ ನಾನು ಕತ್ತೆ ಥರ ಕೆಲಸ ಮಾಡ್ತಾನೇ ಹೋಗ್ತಾ ಇದ್ದೀನಿ ಶ್ರದ್ಧೆಯಿಂದ ನಿಯತ್ತಿಂದ, ಆದರೆ ಅದೇ ರೀತಿ ಸಾಕ್ತಾನೇ ಹೋಗ್ತಾ ಇದೆ ಜೀವನ. ಯಾರು ಸುಳ್ಳಿನಿಂದ ಕೂಡಿರ್ತಾರೆ, ಯಾರು ಗೊತ್ತಿಲ್ಲದೋ ಮೋಸವನ್ನು ಮಾಡ್ತಾರೆ, ಅವ್ರ ಜೀವನದಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ. ಸತ್ಯಕ್ಕೆ ಜಯವೇ ಇಲ್ವಾ, ಅಥವಾ ಸತ್ಯದ ಮಾರ್ಗದಲ್ಲಿ ಹೋದರೆ ಯಶಸ್ಸೇ ಸಿಗಲ್ವಾ ಅಂತ ತುಂಬ ಜನರ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಚಿಂತೆ ಕಾಡಿಸ್ಬಾರ್ದು ಅಂತ. ಎಲ್ಲಿ ಶ್ರದ್ಧೆ ಇರುತ್ತೆ, ಎಲ್ಲಿ ನಿಯತ್ತಿನಿಂದ ಕೆಲಸ ಮಾಡ್ತಿರ್ತಾರೋ ಅವರಿಗೆ ಭಗವಂತ ಫಲ ಕೊಡೋದು ಸ್ವಲ್ಪ ನಿಧಾನ ಆದರೂ ಕೂಡ ಕೊಡತಕ್ಕಂಥ ಫಲ ಏನು ನಿಧಾನವಾಗಿರುತ್ತೆ ಅದಕ್ಕಿಂತ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ. ತುಂಬ ಜನ ನೀವು ಅಬ್ಸರ್ವ್ ಮಾಡಿ, ಯಾರು ಅದರ ಮಾರ್ಗದಿಂದ ಅಥವಾ ಅಸತ್ಯದ ಮಾರ್ಗದಿಂದ ಹೋಗಿ ಒಳ್ಳೆ ಲಾಭವನ್ನು ಕೀರ್ತಿನ ಅಪೇಕ್ಷೆ ಮಾಡಿರ್ತಾರೋ ಅದು ದೊಡ್ಡ ಮಟ್ಟಿಗೆ ಸಾಧನೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಉನ್ನತಿಗೆ ಹೋದರೂ ಕೂಡ ಒಂದಲ್ಲ ಒಂದು ದಿನ ಅದರ ನಿಜದ ಬಣ್ಣ, ನಿಜದ ಮಾರ್ಗ ಗೊತ್ತಾಗಲೇಬೇಕು. ಆದರೆ ಕಷ್ಟದಿಂದ ಕೆಲಸವನ್ನು ಪ್ರೀತಿಸಿ ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಗೊತ್ತಿಲ್ಲದೋ ಒಂದಷ್ಟು ಸಮಯ ಹಿಂದೆ ಮುಂದೆ ಆದರೂ ಕೂಡ ಭಗವಂತ ಎಷ್ಟು ತಾಳ್ಮೆಯಿಂದ ಪರೀಕ್ಷೆ ನೋಡಿರ್ತಾನೋ ಅದಕ್ಕಿಂತ 3-4 ಪಟ್ಟು ಲಾಭವನ್ನು ಬೇರೆ ಸ್ಥಳದಲ್ಲಿ ಅಥವಾ ಬೇರೆ ಮಾರ್ಗದ ಮುಖಾಂತರ ಬೇರೆಯ ವ್ಯಕ್ತಿಯ ಮುಖಾಂತರ ಕೊಟ್ಟಿರ್ತಾನೆ ಅಂತ. ಇದು ತುಲಾರಾಶಿಯವರೆಗಲ್ಲ, ಪ್ರತಿಯೊಬ್ಬರು ಕೂಡ ಹೇಳ್ತಕ್ಕಂಥದ್ದು. ಅಂದರೆ ನೀವು ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಭಗವಂತ ಒಂದಲ್ಲ ಒಂದು ಮಾರ್ಗದೊಂದಿಗೆ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ ಅಂತೇಳಿ. ಪ್ರಮುಖವಾಗಿ ತುಲಾರಾಶಿಯವರು ಈ ದಿನ ಹಣಕಾಸಿನ ವ್ಯವಹಾರವನ್ನು ಯಾರ ಜೊತೆ ಮಾಡಬೇಕು ಅಂತಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಇಲ್ಲದಿದ್ದರೆ ಹಣವನ್ನು ಕಳೆದುಕೊಳ್ಳಬಹುದು ಅಂತ ಹೇಳಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಿರಿಕಿರಿ ಆದರೂ ಕೂಡ, ಮನಸ್ಸಿಗೆ ಏನೋ ಗೊಂದಲ ಆಗ್ತದೆ ಅಂದರೂ ಕೂಡ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೀತಾ ಇದ್ದೀನಿ ಅಂತ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನವಾಗುತ್ತೆ. ಅದೇ ರೀತಿ ಈ ದಿನ ನೂತನವಾಗಿ ಯಾರು ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಿದ್ದೀರಾ ಅಥವಾ ನೂತನ ಇನ್ವೆಸ್ಟನ್ನು ಇನ್ಯಾರೋ ಮೇಲೆ ನಂಬಿಕೆ ಇಟ್ಟು ಮಾಡಬೇಕು ಅಂತಿದ್ದೀರಾ, ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಯೋಚನೆ ಮಾಡಿ ಹೆಜ್ಜೆ ಇಡಿ, ಇಲ್ಲದಿದ್ದರೆ ಆ ಹಣವನ್ನು ಈ ದಿನ ಕಳೆದುಕೊಳ್ಬಿಡ್ಬೋದು ಅಂಥೇಳಿ. ಅದೇ ರೀತಿ ಯಾರು ಈ ದಿನ ಐಸ್ ಕ್ರೀಮ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ, ತಂಪು ಪಾನೀಯ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ, ಅಂದರೆ ವ್ಯವಹಾರ ಮಾಡ್ತಿದ್ದೀರಾ, ಅವರಿಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ. ಕೃಷಿಕರಿಗೆ ಈ ದಿನ ಉತ್ತಮ ಲಾಭದಾಯಕ ದಿನ ಅಂತ ಹೇಳಿ. ಧನುಸ್ಸು ರಾಶಿಯವರಿಗೆ ಈ ದಿನ ಅತಿಯಾದ ಚಿಂತೆಯಿಂದಲೇ ಮನಸ್ಸಿಗೆ ಏನೋ ಒಂಥರ ಉತ್ಸಾಹ ಕಮ್ಮಿ ಆಗ್ತಾ ಅಭಿವೃದ್ಧಿಯನ್ನೇ ಮರೆತೋಗೋ ದಿನವಾಗಿರುತ್ತೆ ಅಂತ. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥ ಧನುಸ್ಸು ರಾಶಿಯವರು ಚಿಂತೆಯನ್ನು ಕಮ್ಮಿ ಮಾಡಿ ಕೆಲಸವನ್ನು ಪ್ರಾರಂಭಿಸಿ, ಖಂಡಿತ ಇಡೀ ದಿನ ತುಂಬ ಸುಂದರವಾಗಿರುತ್ತೆ ಅಂತ. ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಹಿಂಬಡತಿ ಆಗ್ತಾ ಬರುತ್ತೆ, ಅಂದರೆ ಲಾಭದಾಯಕ ಕೊಂಚ ಕಮ್ಮಿ ಇರುತ್ತೆ. ಆದರೆ ಸ್ನೇಹಿತರ ಸಹಾಯ ಅಥವಾ ಸ್ನೇಹಿತರ ಪ್ರೋತ್ಸಾಹ ನಿಮಗೆ ಹೊಸ ಕೆಲಸ ಮಾಡಲು ಹೊಸ ಪ್ರೇರೇಪಣೆಯನ್ನು ಕೊಡುತ್ತೆ, ಹಾಗೂ ಹೊಸ ಆವಿಷ್ಕಾರವನ್ನು ಮಾಡೋಕ್ಕೆ ಮನಸ್ಸು ವಾಲ್ತಾ ಹೋಗುತ್ತೆ ಅಂಥೇಳಿ. ಪ್ರಮುಖವಾಗಿ ಈ ದಿನ ಯಾರು ಷೇರು ಮಾರ್ಕೆಟಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತಿರ್ತೀರಾ, ಖಂಡಿತ ಇನ್ವೆಸ್ಟ್ ಮಾಡತಕ್ಕಂಥದ್ದು. ಆದರೆ ಜಾಗ್ರತೆ ಇರಲಿ, ಎಲ್ಲವೂ ಗೊತ್ತು ಇದನ್ನು ಮಾಡಿದ್ರೆ ಖಂಡಿತ ಲಾಭ ಸಿಗುತ್ತೆ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಹಣವನ್ನು ಕಳೆದುಕೊಂಡು ಬಿಡಬೇಡಿ ಅಂತ. ಅಂದರೆ ಮನುಷ್ಯರು ಏನಾಗ್ಬಿಡುತ್ತೆ, ನಂಬಿಕೆ ಇರಬೇಕು, ಆದರೆ ಅತಿಯಾದ ನಂಬಿಕೆ ಗೊತ್ತಿಲ್ಲ ನಾವೇ ಹಳ್ಳಕ್ಕೆ ಬೀಳೋ ಥರ ಆಗ್ಬಿಡುತ್ತೆ ಅಂತ. ಹಾಗಾಗಿ ಎಷ್ಟೇ ನಂಬಿಕೆ ಇದ್ದರೂ ಕೂಡ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಿರ್ಬೇಕು, ಹೋಗ್ತಿರೋ ಮಾರ್ಗ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ತಿರ್ಬೇಕು. ಆವಾಗ ಮಾತ್ರ ಒಳ್ಳೆಯ ಸಂದರ್ಭಗಳನ್ನು ನಾವು ತಲುಪೋಕ್ಕೆ ಸಾಧ್ಯವಾಗತ್ತೆ ಅಂತ. ಮಕರ ರಾಶಿಯವರಿಗೆ ಈ ದಿನ ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡತಕ್ಕಂಥದ್ದು. ಹಿತಶತ್ರುಗಳ ಕಾಟ ಕೊಂಚ ಮಟ್ಟಿಗೆ ಮನಸ್ಸಿಗೆ ಬಾಧಿಸುತ್ತೆ. ಈ ದಿನ ಮಕರ ರಾಶಿಯವರಿಗೆ ಅಪಕೀರ್ತಿಗಳು ಬರ್ಬೋದು, ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು. ಮಕರ ರಾಶಿಯವರು ಈ ದಿನ ಸಂಪೂರ್ಣ ಒತ್ತಡದ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋ ಮುಖಾಂತರ ಆರೋಗ್ಯದ ಕಡೆ ಗಮನವನ್ನು ಕಮ್ಮಿ ಮಾಡ್ತಾ ಹೋಗ್ತಿರ್ತೀರ. ಹಾಗಾಗಿ ಕೊಂಚ ಮಟ್ಟಿಗೆ ಆರೋಗ್ಯದ ಕಡೆ ಗಮನ ಕೊಡಿ, ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ, ಇನ್ನು ಯಥೇಚ್ಛವಾಗಿ ಲಾಭವನ್ನು ನೋಡ್ಬೋದು ಅಂತ. ಪ್ರಮುಖವಾಗಿ ಯಾರು ಕಬ್ಬಿಣದ ಬಿಸ್ನೆಸ್ಸನ್ನು ಮಾಡ್ತಿರ್ತೀರೋ ಅಥವಾ ಸೆಕೆಂಡ್ ಯೂಸ್ಡ್ ಕಾರ್ಗಳನ್ನು ಅಥವಾ ಕಾರ್ ಲೋನ್ಗಳನ್ನು ಮಾಡ್ತಕ್ಕಂಥ ವ್ಯವಹಾರವನ್ನು ಮಾಡ್ತಿರ್ತೀರೋ ಅವರಿಗೆ ಈ ದಿನ ಒಳ್ಳೆ ಲಾಭದ ಅಪೇಕ್ಷೆಯನ್ನು ಮಾಡ್ಬೋದು ಅಂತ ಹೇಳಿ. ಕುಂಭರಾಶಿಯವರು ಈ ದಿನ
ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಪ್ರಶಂಸೆಯನ್ನು ಅಪೇಕ್ಷೆ ಮಾಡ್ಬೋದು ಅಂತ. ಅಂದರೆ ಈ ವ್ಯಕ್ತಿ ಇಲ್ಲ ಅಂದರೆ ಕೆಲಸವೇ ಇಲ್ಲ, ಈ ವ್ಯಕ್ತಿಯೇ ಈ ಕೆಲಸಕ್ಕೆ ತುಂಬ ಸೂಕ್ತ ಅಂತ ಜನ ಅಥವಾ ಕೆಲವರು ನಿಮ್ಮನ್ನು ಗುರುತಿಸ್ತಾರೆ. ಆ ಕೆಲಸದಲ್ಲಿ ಗೊತ್ತೋ ಗೊತ್ತಿಲ್ಲೋ ನೀವೇ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ತೀರಾ ಅಂತೇಳಿ. ಈ ದಿನ ಗೊತ್ತೋ ಗೊತ್ತಿಲ್ಲದೋ ನೀವು ಆಡ್ತಕ್ಕಂಥ ಮಾತುಗಳಿಂದಲೇ ಉತ್ತಮ ಸ್ನೇಹಿತರ ಸಂಪಾದನೆಯನ್ನು ಮಾಡ್ಕೊಳ್ತೀರಾ. ಅಂದರೆ ನಿಮ್ಮ ಬಗ್ಗೆ ಒಂದಷ್ಟು ಜನ ತಪ್ಪು ತಿಳ್ಕೊಂಡಿರ್ತಾರೆ. ನೀವು ಆಡ್ತಕ್ಕಂಥ ಮಾತುಗಳಿಂದಲೇ ನಿಮ್ಮ ಬಗ್ಗೆ ಕ್ಲಾರಿಟಿ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಇಲ್ಲ, ಈ ವ್ಯಕ್ತಿ ಬಗ್ಗೆ ನಾವೇ ತಪ್ಪು ತಿಳ್ಕೊಂಡಿದ್ವಿ, ಈ ವ್ಯಕ್ತಿ ಸರಿ ಇದ್ದಾನೆ ಅಂತೇಳಿ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಕೆಲವು ವಿಚಾರಗಳಲ್ಲಿ. ಅದೇ ರೀತಿ ಈ ದಿನ ಯಾರು ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೋ ಅವರಿಗೆ ಲಾಭದಾಯಕ ದಿನ, ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು. ಪ್ರಮುಖವಾಗಿ ಒಂದಷ್ಟು ಸಾಲ ತೀರಿಸ್ಕೊಳ್ಳೋಕ್ಕೆ ಈ ದಿನ ಹೊಸ ಮಾರ್ಗವನ್ನು ಕಂಡುಕೊಳ್ತೀರಾ. ಖಂಡಿತವಾಗಿಯೂ ಆ ಮಾರ್ಗದಲ್ಲಿ ಸಾಗಿ ಆದಷ್ಟು ಬೇಗ ನಿಮಗೆ ಇರತಕ್ಕಂಥ ಒಂದಷ್ಟು ಸಾಲಬಾಧೆಗಳು ನಿವಾರಣೆ ಆಗುತ್ತೆ ಅಂಥೇಳಿ. ಮೀನರಾಶಿಯವರಿಗೆ ಈ ದಿನ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂತ ಇಚ್ಛಾಶಕ್ತಿಯಿಂದ ಎಷ್ಟೇ ದಿನದಿಂದ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಆಗ್ತಾ ಇರೋದಿಲ್ಲ. ಆದರೆ ಈ ದಿನ ಆ ಕೆಲಸವನ್ನು ಸುಲಭವಾಗಿ ಮುಗಿಸ್ಕೊಳ್ಳೋಕ್ಕೆ ಹೊಸ ದಾರಿಯನ್ನು ಕಂಡುಕೊಳ್ತೀರಾ. ಮಾಡತಕ್ಕಂಥ ಕೆಲಸದಲ್ಲಿ ಮನಸ್ಸಿಗೆ ಒಂಥರ ಸಂತೋಷ, ನೆಮ್ಮದಿ ಸಿಗ್ತಾ ಹೋಗ್ತಿರುತ್ತೆ. ಅದೇ ರೀತಿ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಉಳಿತಾಯದ ದಿನವಾಗಿ ಮಾಡ್ಕೊಳ್ತೀರಾ. ಅಂದರೆ ಅಧಿಕ ಖರ್ಚನ್ನು ಮಾಡಿಕೊಳ್ಳದೆ ಒಂದಷ್ಟು ಹಣವನ್ನು ಸೇವಿಂಗ್ಸ್ ಮಾಡಿಕೊಂಡು ಸಾಲವನ್ನು ತೀರಿಸ್ಕೊಳ್ಬೋದು ಈ ದಿನ ಮೀನರಾಶಿಯವರು. ಹಾಗಾಗಿ ಹಣವನ್ನು ಆದಷ್ಟು ಸೇವಿಂಗ್ಸನ್ನು ಮಾಡ್ಕೊಳ್ತಾ ಹೋಗಿ. ಗೊತ್ತೋ ಗೊತ್ತಿಲ್ಲದೋ ಅದು ನಿಮ್ಮನ್ನು ಸಾಲದ ಸುಳಿಯಿಂದ ಹೊರಗಡೆ ಬರೋದಕ್ಕೆ ಸಹಾಯವಾಗುತ್ತೆ. ಮೀನರಾಶಿಯವರು ಏನು ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ದೀರಾ, ಅವರು ಪ್ರಮುಖವಾಗಿ ಈ ದಿನ ಬಂದಿರತಕ್ಕಂಥ ಲಾಭದಿಂದ ಆ ಸಾಲವನ್ನು ತೀರಿಸ್ಕೊಳ್ಳಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು ಅಂತ. ಮೀನರಾಶಿಯವರಲ್ಲಿ ಪ್ರಮುಖವಾಗಿ ಯಾರೂ ಒಂದು ಮಂಗಳದ ದ್ರವ್ಯವನ್ನು ಅಥವಾ ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೋ ಅವ್ರಿಗೆ ಇದನ್ನು ಒಳ್ಳೆಯ ಲಾಭದಾಯಕ ದಿನ, ಒಳ್ಳೆಯ ಕೀರ್ತಿಯೊಂದಿಗೆ ಲಾಭವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ತುಂಬ ಜನ ಕೇಳ್ತಾ ಇರ್ತೀರ, ಗುರುಗಳೇ ಯಾವ ಪ್ರಾಣಿಗೆ ಯಾವ ಧಾನ್ಯವನ್ನು ನಾನು ತಿನ್ನಿಸಿದ್ರೆ ನಂಗೆ ಒಳ್ಳೆಯ ಅಪೇಕ್ಷೆ, ಮನಸ್ಸಿಗೆ ಇಷ್ಟಾರ್ಥ ಹೇಳಿರುತ್ತೆ, ಇರತಕ್ಕಂಥ ಸಂಪೂರ್ಣ ಕರ್ಮಗಳು ಕಳೆಯುತ್ತೆ ಅಂತ ಪ್ರತಿಯೊಬ್ಬರು ಕೇಳ್ತಿರ್ತೀರ. ಪ್ರಮುಖವಾಗಿ ಗೋಮಾತೆ, ಅಂದರೆ ಗೋವನ್ನು ನಾವು ಮಾತೆ ಅಂತ ಕರಿತೀವಿ, ಅಂದರೆ ತಾಯಿ ಅಂತ ಸ್ವರೂಪದಲ್ಲಿ ನೋಡ್ತೀವಿ. ಗೋವನ್ನು ಲಕ್ಷ್ಮಿ ಅಂತ ನೋಡ್ತೀವಿ. ಹಸುವಿನಲ್ಲಿ 300 ಮುಕ್ಕೋಟಿ ದೇವತೆಗಳು ನಡೆಸಿರ್ತವೆ ಅಂತ ಹೇಳ್ತಾನೆ. ಗುರಪ್ರವೇಶ ಅಂದರೆ ಗೋಪ್ರವೇಶದ ಸಮಯದಲ್ಲಿ ಮೊದಲು ಹಸುಕರವನ್ನು ಪ್ರವೇಶ ಮಾಡಿಕೊಂಡು ತದನಂತರ ನಾವು ಹೋಗೋದು, ಅಂದರೆ ಸಾಕ್ಷಾತ್ ಲಕ್ಷ್ಮಿ ಮನೆ ಒಳಗೆ ಪ್ರವೇಶವಾದ್ಲು ಅಂಥೇಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿ ಸೋಮವಾರ ಒಂದು ಅಂದಾಜು 5 ರಿಂದ 7 ಸೋಮವಾರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು, ಬಾಳೆಹಣ್ಣನ್ನು, ಶಕ್ತಿಯನುಸಾರವಾಗಿ ಬೆಲ್ಲವನ್ನು ಇಟ್ಕೊಂಡು ಹಸುವಿಗೆ ತಿನ್ನಿಸತಕ್ಕಂಥದ್ದು. ಯಾರು ಪ್ರತಿ ಸೋಮವಾರ ಹಸುವಿಗೆ ಈ ಥರ ಅಕ್ಕಿ, ಬಾಳೆಹಣ್ಣು, ಬೆಲ್ಲವನ್ನು ತಿನ್ನಿಸ್ತಾ ಬರ್ತಿರೋ ಗೊತ್ತೋ ಗೊತ್ತಿಲ್ಲದೋ ನಿಮ್ಮ ಕರ್ಮಗಳು ಕಳೀತಾ ಹೋಗ್ತಿರುತ್ತೆ. ಆ ತಿನ್ನಿಸ್ಬೇಕಾದ್ರೆ ಆ ಶಕ್ತಿಯನುಸಾರವಾದರೆ ಗೋಪೂಜೆಗಳನ್ನು ಬೇಕಾದ್ರೆ ಮಾಡಿ ಆ ಗೋವಿಗೆ ಹರಿದ್ರ ಕುಂಕುಮ ಅಕ್ಷತೆಗಳನ್ನು ಹಾಕಿ ಹೂಗಳಿಂದ ಅಲಂಕೃತವಾಗಿ ನಂತರ ಗೋಗ್ರಾಸವನ್ನು ಕೊಡತಕ್ಕಂಥದ್ದು. ಈ ಥರ ಕೊಡ್ತಾ ಬಂದರೆ ನಿಮ್ಮ ಈ ಜನ್ಮದ ಜನ್ಮದ ಒಂದಷ್ಟು ಕರ್ಮವನ್ನು ಕಳ್ಕೊಳ್ಬೋದು. ಅದೇ ರೀತಿ ತಾಯಿಯ ಸೇವೆ ಮಾಡುವ ಸೌಭಾಗ್ಯ ಭಗವಂತ ನಿಮಗೆ ಕರುಣಿಸ್ಕೊಟ್ಟಿದ್ದಾನೆ ಅಂತ ಮನಸ್ಸಿಗೆ ಒಂದಷ್ಟು ಸಂತೋಷ ಕೊಡುವ ಆಗತ್ತೆ. ನಾಳೆ ಸಂಚಿಕೆಯಲ್ಲಿ ಸಿಗೋಣ. ಆ ಭಗವಂತನ ಅನುಗ್ರಹದಿಂದ ಯಾರು ಈ ದಿನ ನೂತನ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಉತ್ತಮ ಯಶಸ್ಸನ್ನು ಸಿಗಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.